ಸಮಂ 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 ಕಾಯಶಿರೋಗ್ರೀವಂ 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 ಧಾರಯನ್ 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 ಅಚಲಂ ಸ್ಥಿರಃ ಅಚಲಂ ಸ್ಥಿರಃ ಅಚಲಂ ಸ್ಥಿರಃ ಸಂಪ್ರೇಕ್ಷ್ಯ 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 ನಾಸಿಕಾಗ್ರಂ ಸ್ವಂ ನಾಸಿಕಾಗ್ರಂ ಸ್ವಂ ನಾಸಿಕಾಗ್ರಂ ಸ್ವಂ ದಿಶಶ್ಚಾನವಲೋಕಯನ್ 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 ಸಮಂ ಕಾಯಶಿರೋಗ್ರೀವಂ ಸಮಂ ಕಾಯಶಿರೋಗ್ರೀವಂ ಸಮಂ ಕಾಯಶಿರೋಗ್ರೀವಂ ಧಾರಯನ್ನಚಲಂ ಸ್ಥಿರಃ ಧಾರಯನ್ನಚಲಂ ಸ್ಥಿರಃ ಧಾರಯನ್ನಚಲಂ ಸ್ಥಿರಃ ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವಂ ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವಂ ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವಂ ದಿಶಶ್ಚಾನವಲೋಕಯನ್ 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 ಸಮಂ ಕಾಯಶಿರೋಗ್ರೀವಂ ಧಾರಯನ್ನಚಲಂ ಸ್ಥಿರಃ ಸಮಂ ಕಾಯಶಿರೋಗ್ರೀವಂ ಧಾರಯನ್ನಚಲಂ ಸ್ಥಿರಃ ಸಮಂ ಕಾಯಶಿರೋಗ್ರೀವಂ ಧಾರಯನ್ನಚಲಂ ಸ್ಥಿರಃ ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವಂ ದಿಶಶ್ಚಾನವಲೋಕಯನ್ ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವಂ ದಿಶಶ್ಚಾನವಲೋಕಯನ್ ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವಂ ದಿಶಶ್ಚಾನವಲೋಕಯನ್ ಸಮಂ ಕಾಯಶಿರೋಗ್ರೀವಂ ಧಾರಯನ್ನಚಲಂ ಸ್ಥಿರಃ ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವಂ ದಿಶಶ್ಚಾನವಲೋಕಯನ್ ಸಮಂ ಕಾಯಶಿರೋಗ್ರೀವಂ ಧಾರಯನ್ನಚಲಂ ಸ್ಥಿರಃ ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವಂ ದಿಶಶ್ಚಾನವಲೋಕಯನ್ ಸಮಂ ಕಾಯಶಿರೋಗ್ರೀವಂ ಧಾರಯನ್ನಚಲಂ ಸ್ಥಿರಃ ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವಂ ದಿಶಶ್ಚಾನವಲೋಕಯನ್. ಆಸನದ ಬಗೆಗೆ ಹೇಳಿದ್ದಾಯ್ತು. ಯಾಕೆ ಯೋಗವನ್ನ ಮಾಡಬೇಕು ಅದು ಹೇಳಿದ ಪರಮಾತ್ಮ. ಈಗ ಶರೀರವನ್ನ ಹೇಗೆ ಇಟ್ಕೋಬೇಕು ಅಂತ ಹೇಳ್ತಾನೆ. ಸಮಂ ಕಾಯಶಿರೋಗ್ರೀವಂ ಧಾರಯನ್ ಅಚಲಂ ಸ್ಥಿರಃ ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವಂ ದಿಶಶ್ಚಾನವಲೋಕಯನ್. ಆಚಾರ್ಯರು ಭಾಷ್ಯವನ್ನ ಬರೀತಾರೆ. ಸಮಂ ಕಾಯಶಿರೋಗ್ರೀವಂ ಕಾಯಶ್ಚ ಶಿರಶ್ಚ ಗ್ರೀವಾಚ ಕಾಯಶಿರೋಗ್ರೀವಂ ತತ್ ಸಮಂ ಧಾರಯನ್ ಅಚಲಂಚ ಸಮಂ ಧಾರಯತಃ ಚಲನಂ ಸಂಭವತಿ ಅತೋ ವಿಶಿನಷ್ಟಿ ಅಚಲಂ ಇತಿ ಸ್ಥಿರಃ ಸ್ಥಿರೋ ಭೂತ್ವಾ ಇತ್ಯರ್ಥಃ. ಸ್ವಂ ನಾಸಿಕಾಗ್ರಂ ಸಂಪ್ರೇಕ್ಷ್ಯ ಸಮ್ಯಕ್ ಪ್ರೇಕ್ಷಣಂ ದರ್ಶನಂ ಕೃತ್ವಾ ಇವ ಇತಿ ಇವ ಶಬ್ದೋ ಲುಪ್ತೋ ದ್ರಷ್ಟವ್ಯಃ. ನ ಹಿ ಸ್ವನಾಸಿಕಾಗ್ರ ಸಂಪ್ರೇಕ್ಷಣಂ ಇಹ ವಿಧಿತ್ಸಿತಂ ಕಿಂ ತರ್ಹಿ ಚಕ್ಷುಷೋಃ ದೃಷ್ಟಿ ಸನ್ನಿಪಾತಃ ಸ ಚ ಅಂತಃಕರಣ ಸಮಾಧಾನಪೇಕ್ಷೋ ವಿವಕ್ಷಿತಃ. ಸ್ವನಾಸಿಕಾಗ್ರ ಸಂಪ್ರೇಕ್ಷಣಮೇವ ಚೇತ್ ವಿವಕ್ಷಿತಂ ಮನಃ ತತ್ರೈವ ಸಮಾಧೀಯೇತ ನ ಆತ್ಮನಿ. ಆತ್ಮನಿ ಹಿ ಮನಸಃ ಸಮಾಧಾನಂ ವಕ್ಷ್ಯತೆ ಆತ್ಮಸಂಸ್ಥಂ ಮನಃ ಕೃತ್ವಾ ಇತಿ. ತಸ್ಮಾತ್ ಇವ ಶಬ್ದಲೋಪೇನ ಅಕ್ಷರೋಃ ದೃಷ್ಟಿ ಸನ್ನಿಪಾತ ಏವ ಸಂಪ್ರೇಕ್ಷ್ಯ ಇತ್ಯುಚ್ಯತೆ. ದಿಶಶ್ಚ ಅನವಲೋಕಯನ್ ದಿಶಾಂಚ ಅವಲೋಕನಂ ಅಂತರ ಅಕುರ್ವನ್ ಇತ್ಯೇತತ್. ಏನು ಹೀಗಂದ್ರೆ, ಸಮಂ ಕಾಯ ಶಿರೋಗ್ರೀವಂ ಕಾಯ ಶಿರೋಗ್ರೀವವನ್ನ ಶರೀರ ತಲೆ ಕತ್ತು ಇವೇ
ಕಾಯ ಶಿರೋಗ್ರೀವ ಇವನ್ನ ಸಮವಾಗಿ ಇಟ್ಕೊಂಡು ಅಚಲ ಅಂತ ಹೇಳ್ತಾನೆ ಭಗವಂತ. ಸ್ಥಿರನಾಗಿ ಅಂತ ಅಚಲ ಅಂದ್ರೆ, ಮತ್ತೆ ತನ್ನ ಮೂಗಿನ ತುದಿಯನ್ನ ಚೆನ್ನಾಗಿ ನೋಡ್ಕೊಂಡು, ನಾಸಿಕಾಗ್ರಂ ಸಂಪ್ರೇಕ್ಷ್ಯ ಅಂತ, ಮೂಗಿನ ತುದಿಯನ್ನ ಚೆನ್ನಾಗಿ ನೋಡ್ಕೊಂಡು ಅಂತ, ಕಣ್ಣುಗಳೆರಡರ ನೋಟವನ್ನ ಒಂದೆಡೆಗೆ ತಂದ್ಕೊಳ್ಳೋದು. ಹಾಗಂದ್ರೆ ನಾಸಿಕಾಗ್ರಂ ಸಂಪ್ರೇಕ್ಷ್ಯ ಅಂದ್ರೆ ಕಣ್ಣುಗಳ ನೋಟವನ್ನ ಒಂದೆಡೆಗೆ ತಂದ್ಕೊಳ್ಳೋದು. ನಾಸಿಕಾಗ್ರ ದೃಷ್ಟಿ ಅಂದ್ರೆ ಇದೇ ವಿಧಿಯೇ. ಇದು ಅಂತಃಕರಣವನ್ನ ಸಮಾಧಾನಗೊಳಿಸುತ್ತೆ ಅಂತ ತಿಳಿಸೋದೇ ಇಲ್ಲಿ ಇದರ ತಾತ್ಪರ್ಯ. ನಾಸಿಕಾಗ್ರ ದೃಷ್ಟಿಯಲ್ಲಿ ಇರಿಸ್ಕೋಬೇಕು ಅಂತ ಅಂದ್ರೆ ಅದು ಅಂತಃಕರಣವನ್ನ ಸಮಾಧಾನಗೊಳಿಸುತ್ತೆ ಅಂತ. ತನ್ನ ಮೂಗಿನ ತುದಿಯನ್ನೇ ಚೆನ್ನಾಗಿ ನೋಡ್ತಿರ್ಬೇಕು ಅಂದ್ರೆ ಮನಸ್ಸು ಏಕಾಗ್ರವಾಗಿರಬೇಕು. ಸಂಪ್ರೇಕ್ಷ್ಯ ಅಂತ ಇಲ್ಲಿ ಹೇಳಿದೆ, ಅಂದ್ರೆ ಎಲ್ಲಾ ದಿಕ್ಕುಗಳನ್ನೂ ಅಂದ್ರೆ ಎಲ್ಲಾ ಕಡೆಯಲ್ಲಿಯೂ ನೋಡದೆ ನಾಸಿಕಾಗ್ರದಲ್ಲೇ ಏಕಾಗ್ರತೆಯನ್ನ ಇರಿಸಿ ಕೂತ್ಕೋಬೇಕು ಅನ್ನೋದೇ ಇದರ ತಾತ್ಪರ್ಯ. ಅಂದ್ರೆ ಏನ್ ಹೇಳಿದಾಗಾಯ್ತು, ಕಾಯ ಶಿರೋಗ್ರೀವವನ್ನ ಸಮವಾಗಿ ಮತ್ತೆ ಅಚಲವಾಗಿ ಇಟ್ಕೊಂಡು ಸ್ಥಿರನಾಗಿ ತನ್ನ ಮೂಗಿನ ತುದಿಯನ್ನ ನೋಡ್ತಾ ದಿಕ್ಕುಗಳನ್ನ ನೋಡದೆ ಪ್ರಶಾಂತ ಮನಸ್ಕನಾಗಿ ಕೂತ್ಕೋಬೇಕು ಅಂತ ಹೇಳ್ತಾನೆ ಧ್ಯಾನಕ್ಕೆ. ನಾಳೆ ಮುಂದಿನ ಶ್ಲೋಕವನ್ನು ನೋಡೋಣ. ನಮಸ್ಕಾರ.